ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ದೇಶದ ಸಮಗ್ರತೆಗೆ, ದೇಶದ ಸಾರ್ವಭೌಮತೆಗೆ, ದೇಶದ ಭದ್ರತೆಗೆ ಆತಂಕವನ್ನುಂಟು ಮಾಡುವಂಥ, ಅದಕ್ಕೆ ತೊಂದರೆದಾಯಕವಾಗುವಂಥ, ತ್ರಾಸದಾಯಕವಾದಂಥ ಬೆಳವಣಿಗೆ ಸಂಭವಿಸುವ ಸಾಧ್ಯತೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಇನ್ನೂ ಇದರ ಕುರಿತು ತೀರ್ಪು ಬಂದಿಲ್ಲ. ಆದರೆ ಸದ್ಯಕ್ಕೆ ಟಿಪ್ಪಣಿ ಮಾಡ್ತಾ ಇರೋದು ಸುಪ್ರೀಂ ಕೋರ್ಟಿನ ಸಂವಿಧಾನ ಪೀಠ ಮಾಡ್ತಾ ಇರುವಂಥ ಅಬ್ಸರ್ವೇಷನ್ಗಳನ್ನು ನೋಡಿದರೆ ಇಂಥದ್ದೊಂದು ಆಘಾತಕಾರಿ ಬೆಳವಣಿಗೆ ಆಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಒಂದಿಷ್ಟು ಜನ ಕೆಳಗಡೆ ಕಮೆಂಟ್ ಹಾಕಿದರು. ಎಲ್ಲ ಮಾತಾಡಿದರೆ ನೀವು ರಾಷ್ಟ್ರಪತಿಗೆ ಗಡುವನ್ನು ವಿಧಿಸಿದ್ರು ದ್ವಿಸದಸ್ಯ ಪೀಠದಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ. ಅದರ ಬಗ್ಗೆ ನೀವು ಮಾತಾಡಲಿಲ್ವಲ್ಲ, ಈಗ ಅದರ ವಿಚಾರಣೆ ನಡೀತಾ ಇದೆ ಅಂತ ನನ್ನನ್ನು ಎಚ್ಚರಿಸಿದರು. ನೋಡಿ, ಯಾವಾಗಲೂ ಪ್ರಾಜ್ಞರಾದಂಥ, ವಿಚಾರ ಪ್ರಚೋದಕವಾದಂಥ ಮನಸ್ಥಿತಿ ಇರುವಂಥ ಸಾಮಾಜಿಕ ಪರಿವಾರದ ಸದಸ್ಯರಿದ್ದಾಗ ಒಳ್ಳೊಳ್ಳೆ ವಿಷಯ ಮಾತನಾಡಲಿಕ್ಕೆ ನಮಗೆ ಪ್ರೇರಣೆ ಆಗುತ್ತೆ, ಪ್ರೇರೇಪಣೆ ಆಗುತ್ತೆ. ಅವರು ಹೇಳಿದ ಮೇಲೆ ನನಗೆ ಈ ವಿಚಾರದ ಕುರಿತು ಮಾತನಾಡಬೇಕು ಅನ್ನಿಸ್ತು. ಪ್ರತಿನಿತ್ಯ ವಿಚಾರಣೆಯ ಬಗ್ಗೆ ಕೇಳ್ತಾ ಇದ್ದೆ, ತಮ್ಗೆ ಹೇಳಲಿಕ್ಕೆ ಸಾಧ್ಯವಾಗಿರಲ್ಲ. ಬೇರೆ ಬೇರೆ ವಿಷಯಗಳು ಆದ್ಯತೆಯನ್ನು ಪಡೆದ್ಬಿಟ್ಟು ಇದು ದೇಶಕ್ಕೆ ಸಂಬಂಧಪಟ್ಟಂಥ ವಿಚಾರ. ನಿಮಗೆ ಗೊತ್ತು, ಆರ್ ಎನ್ ರವಿ ಪ್ರಕರಣ. ರಾಜ್ಯಪಾಲ ಆರ್ ಎನ್ ರವಿ ಅವರು ತಮಿಳುನಾಡಿನ ಕೆಲವು ಫೈಲ್ಗಳನ್ನು ಇಟ್ಕೊಂಡು ಕೂತ್ಬಿಡ್ತಾರೆ. ಅದಕ್ಕೆ ಸಹಿ ಮಾಡಿ ಕಳಿಸೋದಿಲ್ಲ. ಫೈಲ್ಗಳನ್ನ ವಾಪಸ್ ಕಳಿಸ್ತಾರೆ. ಮತ್ತು ಅದೇ ಫೈಲ್ಗಳನ್ನು DMK ಸರ್ಕಾರ ರಾಜ್ಯಪಾಲರಿಗೆ ಕಳಿಸುತ್ತೆ, ಸಹಿ ಮಾಡಿ ಕಳಿಸಿ ಅಂತ. ಅವರು ಅದಕ್ಕೆ ಒಪ್ಪಿಗೆಯನ್ನು ಕೊಡೋದಿಲ್ಲ. ಆವಾಗ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಿರುತ್ತೆ DMK ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ. ಹೋದ ಸಂದರ್ಭದಲ್ಲಿ ದ್ವಿಸದಸ್ಯ ಪೀಠದಲ್ಲಿ ಈಗ ಇದಾರಲ್ಲ ಆನರೇಬಲ್ ಜಸ್ಟಿಸ್ ಅಂತ JB ಪಾರ್ದಿವಾಲ ಅವರ ಬೆಂಚ್, ಅವರೇನು ಮಾಡ್ತಾರೆ, ಒಂದು ಯೋಚನೆಯನ್ನೇ ಮಾಡಲಾರ್ದಂಥ ತೀರ್ಪನ್ನು ಕೊಟ್ಬಿಡ್ತಾರೆ. ಯಾರು ನಿರೀಕ್ಷೆಯನ್ನೇ ಮಾಡಿರೋದಿಲ್ಲ. ಯಾವ ಕೆಲಸವನ್ನು ಕೋರ್ಟ್ ಮಾಡಬಾರದೋ ಆ ಕೆಲಸವನ್ನು ಈ ಪೀಠ ಮಾಡಿಬಿಡ್ತದೆ. ಏನಂತ, ಸಂವಿಧಾನವನ್ನು ಬರೆಯುವ ಕೆಲಸ ಮಾಡಿಬಿಡ್ತದೆ. ಸಂವಿಧಾನದ ತಿದ್ದುಪಡಿಯನ್ನು ಅದು ಮಾಡ್ತದೆ. ಯಾವಾಗಲೂ ಕೋರ್ಟಿನ ಕೆಲಸ ಏನು ಅಂತಂದರೆ, ಸಂಸತ್ತಿನಲ್ಲಿ ಪಾಸಾದಂಥ ಕಾಯ್ದೆ, ಆ ಕಾಯ್ದೆ ಸಂವಿಧಾನಾತ್ಮಕವಾಗಿದೆಯೋ ಇಲ್ಲೋ, ಸಿಂಧುತ್ವ ಇದೆಯೋ ಇಲ್ಲ ಅಷ್ಟು ನೋಡೋದು ಮಾತ್ರ ಅದರ ಕೆಲಸವೇ ವಿನಃ ಸಂವಿಧಾನವನ್ನೇ ಬರೆಯೋ ಕೆಲಸ ಅದು ಮಾಡೋಂಗಿಲ್ಲ. ಜನಪ್ರತಿನಿಧಿಗಳು ಕಾಯ್ದೆಯನ್ನು ರೂಪಿಸಬೇಕು ವಿನಃ ಸುಪ್ರೀಂ ಕೋರ್ಟ್ ಕಾಯ್ದೆಯನ್ನು ರೂಪಿಸಲಿಕ್ಕಾಗಲ್ಲ. ಕಾಯ್ದೆಬದ್ಧವಾಗಿದೆಯೋ ಇಲ್ಲ ಅಂತೂ ನೋಡಬಹುದು ಅಷ್ಟೇ ಅವರು. ಆದರೆ ಏನು ಮಾಡುತ್ತೆ ದ್ವಿಸದಸ್ಯ ಪೀಠ, ರಾಜ್ಯಪಾಲರು ಯಾವುದೇ ಸರ್ಕಾರದ ಫೈಲುಗಳು ಬಂದ ಸಂದರ್ಭದಲ್ಲಿ ಆ ಫೈಲುಗಳನ್ನು ಸಹಿ ಮಾಡಿ ಹಿಂದಿರುಗಿಸಬೇಕು. 3 ತಿಂಗಳ ಒಳಗಾಗಿ ಹಿಂದಿರುಗಿಸದೆ ಹೋದರೆ, ಅದು ರಾಷ್ಟ್ರಪತಿಯವರ ಬಳಿ ಇದ್ದರೂ ಕೂಡ, ಅದು 3 ತಿಂಗಳಲ್ಲಿ ರಾಷ್ಟ್ರಪತಿಯವರು ವಾಪಸ್ ಕಳಿಸ್ಲಿಲ್ಲ ಅಂದರೂ ಕೂಡ ಆ ಕಾಯ್ದೆ ಜಾರಿಯಾದಂತೆ ಪಾಸ್ ಆಗಿದೆ ಅಂತ ತಿಳ್ಕೋಬೇಕು. ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ಸಲ. ಒಂದು ಫೈಲು DMK ಸರ್ಕಾರದಿಂದ ಒಂದು ಫೈಲ್ ಹೋಗುತ್ತಪ್ಪ ರಾಜ್ಯಪಾಲರ ಬಳಿ. ಆರ್ ಎನ್ ರವಿ ಅಲ್ಲಿಯ ರಾಜ್ಯಪಾಲರು ಹೇಳ್ತಾರೆ, ಅವರು ನಾವು ನೀಟ್ ಎಕ್ಸಾಮ್ಗಳನ್ನು ತಮಿಳುನಾಡಿನಲ್ಲಿ ನಾವು ಇಟ್ಕೊಳ್ಳೋದಿಲ್ಲ, ನಮ್ದು ಏನಿದ್ರು ಸ್ವತಂತ್ರವಾಗಿ ನಾವೇ ವೈದ್ಯಕೀಯ ಶಿಕ್ಷಣವನ್ನು ಮಾಡ್ತೀವಿ ಅಂತ ಒಂದು ವಿಧಾನಮಂಡಲದಲ್ಲಿ ಒಂದು ಪಾಸ್ ಮಾಡಿಬಿಡ್ತಾರೆ ಅಂದ್ಕೊಳ್ಳಿ. ಅಥವಾ ತಮಿಳುನಾಡಿಗೆ ನಮ್ಮದೇ ಆದಂಥ ಪ್ರತ್ಯೇಕ ಧ್ವಜವನ್ನು ನಾವು ಇವತ್ತಿನ ದಿವಸ ಪಾಸ್ ಮಾಡಿದ್ದೀವಿ, ನಾವು ರಾಷ್ಟ್ರ ಧ್ವಜವನ್ನು ಹಾರಿಸೋದಿಲ್ಲ ಅಂತ ಮಾಡಿದ್ರು ಅಂತೇಳಿ. ಅಥವಾ ಬೇರೆ ರಾಜ್ಯದವರು, ಬಿಹಾರದವರು, ಉತ್ತರ ಪ್ರದೇಶದವರು ತಮಿಳುನಾಡಿನ ಒಳಗಡೆ ಕಾಲಿಡಬಾರ್ದು ಅಂತ ನಾವು ಒಂದು ವಿಧೇಯಕವನ್ನು ಪಾಸ್ ಮಾಡಿಬಿಡ್ತೀವಿ ಅಂದ್ಕೊಳ್ಳಿ ತಮಿಳುನಾಡಿನವರು. ಅಂದರೆ ಪ್ರತ್ಯೇಕತೆಯ ಧ್ವನಿ ಇರುವಂಥ ಯಾವುದೇ ಒಂದು ಕಾಯ್ದೆಯನ್ನು ಪಾಸ್ ಮಾಡಿದರು ಅಂತ ತಿಳ್ಕೊಳ್ಳೋದು, ಗೊತ್ತುವಳಿಯನ್ನು ಪಾಸ್ ಮಾಡಿದರು. ಅದು ರಾಜ್ಯಪಾಲರ ಬಳಿ ಹೋಗುತ್ತೆ. ರಾಜ್ಯಪಾಲರು ಅದಕ್ಕೆ ಸಹಿ ಹಾಕಬೇಕು. ರಾಜ್ಯಪಾಲರು ಅದು ಪೆಂಡಿಂಗ್ ಇಡ್ತಾರೆ. ಯಾಕಂದರೆ ಇದು ದೇಶದ ಸಮಗ್ರತೆ ಮತ್ತು ಸಾರ್ವಭೌಮತೆಗೆ ಧಕ್ಕೆ ತರುವಂಥದ್ದು, ಇದು ಅಸಂವಿಧಾನಿಕ, ದೇಶದ ಭದ್ರತೆಗೆ ಆಪತ್ತನ್ನು ಉಂಟು ಮಾಡುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಫೈಲನ್ನು ಪೆಂಡಿಂಗ್ ಇಡ್ತಾರೆ. ಅದು ಪಾಸ್ ಮಾಡಲ್ಲ ಅಂತಾರೆ. ಅಗತ್ಯ ಬಿದ್ದರನ್ನ ರಾಷ್ಟ್ರಪತಿ ಕಳಿಸ್ತಾರೆ. ರಾಷ್ಟ್ರಪತಿಯವರು ಹಾಗೆ ಇಟ್ಕೊಂಡು ಕೂತ್ಕೋತಾರೆ ಅಂತ ತಿಳ್ಕೊಳ್ರಿ. ಮಾಡೋದಿಲ್ಲ, ಪಾಸ್ ಮಾಡೋದಿಲ್ಲ. ಆವಾಗ ಕಾಯ್ದೆ ಪಾಸ್ ಆಗಿದೆ ಅಂತ ತಿಳ್ಕೊಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿಬಿಟ್ಟಿದೆ. ದ್ವಿಸದಸ್ಯ ಪೀಠ, ಅದು ಸಂವಿಧಾನ ಪೀಠ ಅಲ್ಲ. ಇದರ ಕುರಿತಾಗಿ ರಾಷ್ಟ್ರಪತಿಯವರು 14 ಪ್ರಶ್ನೆಗಳನ್ನು ಕೇಳಿ ಸುಪ್ರೀಂ ಕೋರ್ಟಿಗೆ ಒಂದು ಪತ್ರವನ್ನು ಬರೀತಾರೆ ಏಪ್ರಿಲ್ ತಿಂಗಳಲ್ಲಿ. ನೀವು ಈ ರೀತಿಯಾಗಿ ರಾಷ್ಟ್ರಪತಿಯವರಿಗೆ ನೀವು ಗಡುವನ್ನು ವಿಧಿಸಿದ್ದೀರಿ, ಇದು ಎಷ್ಟರ ಮಟ್ಟಿಗೆ ಸರಿ, ಇದರ ಬಗ್ಗೆ ನಮಗೆ ಸ್ಪಷ್ಟೀಕರಣವನ್ನು ಕೊಡಿ. ಅಷ್ಟೇ ಅಲ್ಲದೆ ಈ ರೀತಿಯಾದಂಥ ಉಳಿದ 13 ಪ್ರಶ್ನೆಗಳನ್ನು ಅದರಲ್ಲಿ ಕೇಳಲಾಗಿರುತ್ತೆ. ಇದು ಜಸ್ಟಿಸ್ BR ಗವೈ, ಈಗಿರುವಂಥ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರಿಗೆ ಬರುತ್ತೆ. ಅದಕ್ಕೋಸ್ಕರ ಸಂವಿಧಾನ ಪೀಠವನ್ನು ಕೂಡಿಸೋದಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಂದ ವಕೀಲರನ್ನು ಇದಕ್ಕೆ ಆರ್ಗ್ಯುಮೆಂಟಿಗೆ ಕರೆಸ್ತಾರೆ.
ಎಂಥ ವಿಚಿತ್ರ ನೋಡಿ ಇದು. ಆ ಕಡೆಯಿಂದ ಎ ಕೆ ವೇಣುಗೋಪಾಲ್ ಬರ್ತಾರೆ ಕೇರಳದಿಂದ, ತಮಿಳ್ನಾಡಿನಿಂದ ಅಭಿಷೇಕ್ ಮನು ಸಿಂಘ್ವಿ ಆರ್ಗ್ಯುಮೆಂಟು. ಯಾವಾಗಲೂ ಒಂದು ನೆನ್ಪಿಟ್ಕೊಳ್ಳಿ, ಈ ಪ್ರಾದೇಶಿಕ ಪಕ್ಷಗಳಿದಾವಲ್ಲ ರಾಜ್ಯದಲ್ಲಿ, ಈಗ ಉದಾಹರಣೆಗೆ TMC ಪಶ್ಚಿಮ ಬಂಗಾಳದಲ್ಲಿ, DMK ತಮಿಳ್ನಾಡಿನಲ್ಲಿ, ಈ ರೀತಿಯಾದಂಥ ಪಕ್ಷಗಳಿದಾವಲ್ಲ, ಇವರಿಗೆ ರಾಜ್ಯಪಾಲರು ಬೇಕಾಗಿಲ್ಲ. ರಾಜ್ಯಪಾಲರು ಯಾಕೆ? ನಮಗಿಂತ ಸುಪ್ರೀಮೋ ಯಾರು ಇಲ್ವೇ ಇಲ್ಲ ಅಂತೇಳಿ ಯಾವಾಗಲೂ ರಾಜ್ಯಪಾಲರ ಜೊತೆ ಇವರ ಸಂಘರ್ಷ. ಅವ್ರ ಪರವಾಗಿ ಒಬ್ಬ ವಕೀಲ ಬಂದು ಆರ್ಗ್ಯುಮೆಂಟ್ ಮಾಡುವಾಗ ಅದೇ ನಿಟ್ಟಿನಲ್ಲಿ ಆರ್ಗ್ಯುಮೆಂಟ್ ಮಾಡ್ಬೇಕು. ಯಾಕೆ? ರಾಜ್ಯ ಸರ್ಕಾರ ಆ ರೀತಿ ಹೇಳಿ ಕಳಿಸಿರುತ್ತೆ, ಅಷ್ಟು ಶುಲ್ಕವನ್ನು ಆತನಿಗೆ ಕೊಡ್ತಾ ಇರುತ್ತೆ. ಆ ಕಡೆ ಕೇರಳದಿಂದ ಬರ್ತಾರೆ ವೇಣುಗೋಪಾಲು, ಅವರು ಅದನ್ನೇ ಹೇಳ್ತಾರೆ, ಇಲ್ಲ ರಾಜ್ಯಪಾಲರು ನಮ್ಮ ವಿಷಯದಲ್ಲಿ ತಲೆ ತೂರಿಸಬಾರ್ದು, ನಾವು ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತೀವಿ, ನಾವು ಜನಪ್ರತಿನಿಧಿಗಳು, ರಾಜ್ಯಪಾಲರು ಯಾರೋ ಬಂದು ನಮ್ಮ ಮೇಲೆ ಯಾಕೆ ಅವರು ದಬಾವಣೆಯನ್ನು ಹೇರಬೇಕು, ಜನಪ್ರತಿನಿಧಿಗಳ ಮೇಲೆ ಪ್ರಭುತ್ವವನ್ನು ಮಾಡುವಂಥ ಅಗತ್ಯ ಏನಿದೆ ಅಂತ ಅವ್ರ ಆರ್ಗ್ಯುಮೆಂಟ್ ಇರುತ್ತೆ. ಕೋರ್ಟ್ ಕೇಳುತ್ತೆ, ಇದರಲ್ಲಿ ಏನು ತಪ್ಪಿದೆ, ತಡ ಆಗಿದೆ ಫೈಲು, ಆದ್ದರಿಂದ ಪಾಸ್ ಮಾಡು ಅಂತ ಹೇಳಿದಾರಲ್ಲ ಅಂತ ಜಸ್ಟಿಸ್ BR ಗವಾಯಿ ಅವರು ವಿಚಾರಣೆ ಸಂದರ್ಭದಲ್ಲಿ ಹೇಳ್ತಾರೆ. ನೋಡಿ, ಯಾವಾಗಲೂ ಸಾಲಿಸಿಟರ್ ಜನರಲ್ ಇರ್ತಾರೆ ಇಂಥ ಆರ್ಗ್ಯುಮೆಂಟ್ ಸಂದರ್ಭದಲ್ಲಿ, ತುಷಾರ್ ಮೆಹ್ತಾ ಇರ್ತಾರೆ. ಈ ಬಾರಿ ಈ ಪ್ರಕರಣದಲ್ಲಿ ಅಟಾರ್ನಿ ಜನರಲ್ ವೆಂಕಟರಮಣಿ ಕೂಡ ಬಂದಿದ್ದರು. ಅವ್ರು ಕೇಳಿದರು, ವೆಂಕಟರಮಣಿಯವರು ಯಾವತ್ತು ಯೂಶುವಲಿ ವಿಚಾರಣೆ ಬರೋ ತೀರ ಅಪರೂಪ, ಸಾಮಾನ್ಯವಾಗಿ ಬರೋದಿಲ್ಲ ಅವರು. ಅವ್ರು ಕೇಳ್ತಾರೆ, ಇಲ್ಲಿವರೆಗೂ ಕಾಯ್ದೆಯನ್ನು ರೂಪಿಸುವ ಕೆಲಸವನ್ನು, ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಕೆಲಸವನ್ನು ಸಂಸತ್ತು ಮಾಡ್ತಾ ಇತ್ತು, ಈಗ ಸುಪ್ರೀಂ ಕೋರ್ಟ್ ಮಾಡಲಿಕ್ಕೆ ಶುರು ಮಾಡಿದೆಯಲ್ಲ, ಎಷ್ಟರ ಮಟ್ಟಿಗೆ ಇದು ಸರಿ ಅಂತ ನೇರವಾಗಿ ಪ್ರಶ್ನೆಯನ್ನು ಕೇಳ್ತಾರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ BR ಗವಾಯಿ ಅವರಿಗೆ. BR ಗವಾಯಿ ಅವರು ತಡಬಡಾಯಿಸ್ಬಿಡ್ತಾರೆ, ಇಲ್ಲ ನಾವು ಆ ರೀತಿ ಮಾಡಿಲ್ವಲ್ಲ, ಎಲ್ಲಿ ಮಾಡಿದ್ದಾರೆ? ಅವರು ಹೇಳಿದ್ದು ಬೇಗ ಫೈಲು ವಿಲೇವಾರಿ ಆಗಲಿ ಅಂತ ಹೇಳಿದ್ದಾರೆ. ಯಾರು? ದ್ವಿಸದಸ್ಯ ಪೀಠ ಹೇಳಿದ್ದೇನೆಂದರೆ, ಫೈಲುಗಳು ಬೇಗ ವಿಲೇವಾರಿ ಆಗಲಿ ಅಂತ ರಾಷ್ಟ್ರಪತಿಯವರಿಗೆ 3 ತಿಂಗಳ ಗಡುವು, ರಾಜ್ಯಪಾಲರಿಗೆ 3 ತಿಂಗಳ ಗಡುವನ್ನು ವಿಧಿಸಿದ್ದೀವಿ ಅಂತ ಅವರ ಧ್ವನಿ ಅಂತ ಇವ್ರು ಹೇಳ್ತಾರೆ. ಹಾಗಾದ್ರೆ ಒಂದು ಪ್ರಕರಣ ಯಾವುದೋ ಮುಗಿಯೋದಲ್ಲಪ್ಪ ಸುಪ್ರೀಂ ಕೋರ್ಟಲ್ಲಿ, ಒಂದು 6 ತಿಂಗಳು 1 ವರ್ಷ ಆದರೂ ಮುಗಿಯೋದಿಲ್ಲ. ಅದಕ್ಕೆ ಈಗ ಉದಾಹರಣೆಗೆ ವಕ್ಫ್ ಕಾಯ್ದೆ ತಿದ್ದುಪಡಿಯ ಬಗ್ಗೆ ವಿಚಾರಣೆ ಎಲ್ಲ ಮುಗಿದಿದೆ, ಅದು ತೀರ್ಪನ್ನು ಕಾಯ್ದಿರಿಸಲಾಗಿದೆ. ನೀವು ತೀರ್ಪು ಕೊಟ್ಟಿಲ್ಲ ಅಂತ, ತೀರ್ಪು ಆಗಿದೆ ಅಂತ ನಾವೇ ಪರಿಗಣಿಸುವಂಥ ಪರಿಸ್ಥಿತಿ ಬಂದುಬಿಟ್ರೆ, ಸುಪ್ರೀಂ ಕೋರ್ಟಿಗೆ ಒಂದು ಗಡುವನ್ನು ಕೊಟ್ಟು ಸುಪ್ರೀಂ ಕೋರ್ಟು ಇಷ್ಟು ದಿವಸದೊಳಗೆ ಜಜ್ಮೆಂಟ್ ಕೊಡಬೇಕು, ನೀವು ಜಜ್ಮೆಂಟ್ ಕೊಡೋದ್ರಲ್ಲಿ ವಿಫಲ ಆದರೆ ಅದು ಕೇಸು ವಿಲೇವಾರಿ ಆಗಿದೆ ಅಂತ ತಿಳ್ಕೊಬಹುದು ಅಂತ ಮಾಡಿದರೆ ಹೆಂಗಿರ್ತದೆ ಹೇಳಿ ನೋಡೋಣ. ಇದಕ್ಕೆ ಕೋರ್ಟ್ ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. CBI ಒಂದು ಎನ್ಕ್ವೈರಿ ಮಾಡ್ತಾ ಇರುತ್ತೆ ಅಂದ್ಕೊಳ್ಳಿ. CBI ಒಂದು ಅವಧಿಯಲ್ಲಿ 1 ತಿಂಗಳು, 6 ತಿಂಗಳು, 9 ತಿಂಗಳು ಅಷ್ಟರಲ್ಲಿ ಒಂದು ಗಡುವಲ್ಲಿ ನೀವು ಮುಗಿಸ್ಬೇಕು ಕೇಸು ಅಂತ. ಕೇಸ್ ಮುಗಿಯೋದಿಲ್ಲ. ಆ ಸಂದರ್ಭದಲ್ಲಿ ಆ CBI ಕೇಸ್ನ ಸ್ವತಃ ಸುಪ್ರೀಂ ಕೋರ್ಟೇ ತೀರ್ಪು ಕೊಡಲಿಕ್ಕೆ ತೀರ್ಮಾನ ಮಾಡಿಬಿಟ್ರೆ, ನೀವು ತನಿಖೆಯನ್ನು ಮುಗಿಸಿದ್ದಿಲ್ಲ, ಆದ್ದರಿಂದ ಇದು ಆಗಿದೆ, ವಿಲೇವಾರಿ ಆಗಿದೆ ಅಂತ ತಿಳ್ಕೊಳ್ಳೋಣ, ಎಕ್ಸ್ ಪಾರ್ಟಿ ಅಂತ ಜಜ್ಮೆಂಟ್ ಕೊಟ್ಬಿಟ್ರೆ ಹೆಂಗಿರುತ್ತೆ? ಈ ರೀತಿಯಾಗಿ ಹಲವಾರು ಇದರಲ್ಲಿ ಅಯೋಮಯವಾಗುವಂಥ ಸ್ಥಿತಿ ಇರುವಂಥ ಪ್ರಕರಣ ಇದು. ಆಮೇಲೆ ಆ ಕಡೆಯಿಂದ ಚೀಫ್ ಜಸ್ಟಿಸ್ ಅವರು ಹೇಳ್ತಾರೆ, ನೋಡಿ, ಒಂದು ನಿಗದಿತ ಅವಧಿ ಒಳಗೆ ಪ್ರಕರಣ ಮುಗಿಯಬೇಕು, ಮುಗಿದೇ ಇದ್ದಾಗ ಇಂಥ ತೀರ್ಮಾನಗಳನ್ನು ಕೈಗೊಳ್ಳಬೇಕಾಗತ್ತೆ. ಆವಾಗ ಈ ಕಡೆಯಿಂದ ಸಾಲಿಸಿಟರ್ ಜನರಲ್ ಹೇಳ್ತಾರೆ, ಹಾಗಾದ್ರೆ ನೀವು ಹೇಳೋ ಮಾತೇನು? ರಾಜ್ಯಪಾಲರು ಅಥವಾ ರಾಷ್ಟ್ರಪತಿ ಅಂತಂದರೆ ಏನು ಪೋಸ್ಟ್ಮನ್ ಅವರು ಬಂತು, ಫೈಲ್ ಬಂತು, ಸೀಲ್ ಹೊಡೆದ್ರು, ಸೈ ಮಾಡಿದ್ರು, ಕೊಟ್ಟು ಕಳಿಸಿದ್ರು ಅನ್ಲಿಕ್ಕೆ ಪೋಸ್ಟ್ಮನ್ ಕೆಲಸ ಮಾಡೋರು ಅಲ್ವಲ್ಲ ಅವರು. ಆವಾಗ ಕೋರ್ಟ್ ಹೇಳಿದ್ದೇನಪ್ಪ ಅಂತಂದರೆ, ಜನಪ್ರತಿನಿಧಿಗಳ ಅಧಿಕಾರವನ್ನು ಕಿತ್ತುಕೊಳ್ಳುವ ಕೆಲಸ ಆಗಬಾರ್ದು. ಜನಪ್ರತಿನಿಧಿಗಳು ಮಾಡಿರುವಂಥ ಕಾಯ್ದೆ, ಅದ್ರ ಬಗ್ಗೆ ನೀವು ಅನುಮಾನ ಮಾಡಿ ಅದನ್ನು ಪೆಂಡಿಂಗ್ ಇಡೋದ್ರಿಂದ ಜನಪ್ರತಿನಿಧಿಗಳ ಅಧಿಕಾರವನ್ನು ವಂಚನೆ ಮಾಡ್ದಂಗೆ ಆಗತ್ತೆ ಅಂತ. ಅವಾಗ ವೆಂಕಟರಮಣಿ ಹೇಳ್ತಾರೆ, ನೋಡಿ, ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು ಬ್ಯೂರೋಕ್ರಾಟ್ಸ್ ಅಲ್ಲ. ಅವರು ಬ್ಯೂರೋಕ್ರಾಟ್ಸ್ ಆದರೆ ನೀವು ಅವರಿಗೆ ನಿರ್ದೇಶನವನ್ನು ಮಾಡ್ಬೋದು ಈ ಸಂದರ್ಭದಲ್ಲಿ ಮುಗಿಸುವಂಥ. ಎರಡನೇದು, ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳನ್ನು ಜನಪ್ರತಿನಿಧಿಗಳೇ ಆಯ್ಕೆ ಮಾಡಿ ಅವರನ್ನು ಕಳಿಸಿರ್ತಾರೆ. ಉದಾಹರಣೆಗೆ ರಾಜ್ಯಪಾಲ RN ರವಿನ ಕಳಿಸೋದು ಯಾರು? ನರೇಂದ್ರ ಮೋದಿ ಅವರ ಸರ್ಕಾರ ಕಳಿಸುತ್ತೆ. ನರೇಂದ್ರ ಮೋದಿ ಜನಪ್ರತಿನಿಧಿಗಳಿಂದ ಆಯ್ಕೆಯಾದಂಥ ವ್ಯಕ್ತಿ ಅಲ್ವಾ? ಹೌದು. ಅಲ್ಲಿ ಕೇಂದ್ರ ಮಂತ್ರಿಮಂಡಲ ಜನಪ್ರತಿನಿಧಿಗಳಿಂದ ಆಯ್ಕೆಯಾಗಿ ತಾನೇ ಮಂತ್ರಿ ಆಗಿರೋರು ಕೇಂದ್ರದಲ್ಲಿ, ಅವರೇ ತಾನೇ ತೀರ್ಮಾನ ಮಾಡಿ ಎಲ್ಲೆಲ್ಲಿ ಯಾರ್ಯಾರು ರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡೋದು ಯಾರು? ಅಗೇನ್ ಇದೇ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು ಆಯ್ಕೆ ಮಾಡ್ತಾರೆ. ಲೋಕಸಭಾ ಸದಸ್ಯರು ಆಯ್ಕೆ ಮಾಡ್ತಾರೆ, ರಾಜ್ಯಸಭೆ ಇಲ್ಲ, ಲೋಕಸಭೆಯವರು ಆಯ್ಕೆ ಮಾಡ್ತಾರೆ. ಲೋಕಸಭೆ ಪ್ರತಿನಿಧಿಗಳೇನಿದ್ದಾರೆ ಅವರು ಜನರಿಂದ ಆಯ್ಕೆ ಆದವ್ರು ತಾನೇ. ಜನರಿಂದ ಆಯ್ಕೆಯಾದಂಥ ಲೋಕಸಭಾ ಸದಸ್ಯರು ರಾಷ್ಟ್ರಪತಿಗಳನ್ನು ಆಯ್ಕೆ ಮಾಡಿದಾಗ ಪರೋಕ್ಷವಾಗಿ ರಾಷ್ಟ್ರಪತಿಗಳು ಜನರಿಂದ ಆಯ್ಕೆ ಆದಂಗೆ ತಾನೇ ಅಂತ ವೆಂಕಟರಮಣಿ ಹೇಳ್ತಾರೆ. ಇದಕ್ಕೇನು ಉತ್ತರ ಕೊಡಬೇಕು ಅಂತ ಕೋರ್ಟಿಗೆ ಗೊತ್ತಾಗೋದಿಲ್ಲ. ಹಾಗಲ್ಲ ನಾವು ಹೇಳ್ತಾ ಇರೋದು ಏನಂತಂದರೆ, ಈ ಯಾವುದೇ ಒಂದು
ಇಂಥ ಪ್ರಕರಣ ಬಂದ ಸಂದರ್ಭದಲ್ಲಿ ಅದನ್ನು ಇಟ್ಕೊಂಡು ಕೂತ್ಬಿಟ್ರೆ ಭಾಳ ತೊಂದರೆ ಆಗುತ್ತೆ ಆಯಾ ರಾಜ್ಯಗಳಿಗೆ ಅಂತ ತಮಿಳುನಾಡು ಪರವಾಗಿ ಇವರು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಈ ಮಧ್ಯೆ ಅಭಿಷೇಕ್ ಮನು ಸಿಂಘ್ವಿ ತಮಿಳುನಾಡು ಪರವಾಗಿ ವಾದ ಮಂಡನೆ ಮಾಡ್ತಾರೆ. ಇಲ್ಲ, ಹಲವಾರು ಪ್ರಕರಣಗಳಲ್ಲಿ ಅಲ್ಲಿಯ ರಾಜ್ಯಪಾಲರಂತ ಆರ್ ಎನ್ ರವಿ ಅವರು ಯಾವುದೇ ಫೈಲ್ಗಳನ್ನ ವಿಲೇವಾರಿ ಮಾಡಲಿಲ್ಲ, ಆದ್ದರಿಂದ ಕೋರ್ಟ್ಗೆ ಹೋಗಬೇಕಾಯಿತು. ಹೌದು, ಹಿಂದೆ ರಾಜೀವ್ ಗಾಂಧಿಯವರ ಕೇಂದ್ರ ಸರ್ಕಾರ ಇದ್ದ ಸಂದರ್ಭದಲ್ಲಿ ಪೋಸ್ಟಲ್ ಬಿಲ್ ಅಂತ ಒಂದು ಬಿಲ್ ತಂದರು. ಗ್ಯಾನಿ ಜೈಲ್ ಸಿಂಗ್ ಅವಾಗ ರಾಷ್ಟ್ರಪತಿಗಳಾಗಿದ್ದರು. ಏನಿದು ಪೋಸ್ಟಲ್ ಬಿಲ್ಲು? ಪೋಸ್ಟಲ್ ಬಿಲ್ ಅಂದರೆ ಯಾರದೇ ಒಂದು ಪತ್ರ ಬಂದಾಗ ಅದನ್ನು ಒಡೆದು ಓದುವಂಥ ಹಕ್ಕು ಇರುತ್ತೆ ಸರ್ಕಾರಕ್ಕೆ. ಒಂದು ಇನ್ಲ್ಯಾಂಡ್ ಲೆಟರ್ ಇರ್ಬೋದು, ಒಂದು ಪೋಸ್ಟ್ ಕಾರ್ಡ್ ಇರ್ಬೋದು, ಪೋಸ್ಟ್ ಕಾರ್ಡ್ ಅಂತೂ ಓದೋದೇ ಇರುತ್ತೆ ಬಿಡಿ, ಒಂದು ಎನ್ವಲಪ್ ಇರ್ಬೋದು, ಯಾವುದೇ ಇರ್ಬೋದು, ಅದನ್ನು ತೆಗೆದು ಸರ್ಕಾರ ಓದಬಹುದು, ಅದರ ಮಾಹಿತಿಯನ್ನು ನೋಡ್ಕೋಬಹುದು ಅಂತ. ಅಂದರೆ ಒಬ್ಬ ವ್ಯಕ್ತಿಯ ಖಾಸಗಿತನದ ಮೇಲೆ ಇವರ ಟ್ರೇಸ್ಪಾಸು, ಅದರ ಮೇಲೆ ಇವರ ಮೂಗು ತೋರಿಸುವಂಥ ಕೆಲಸ. ಜೈಲ್ ಸಿಂಗ್ ಒಪ್ಪೋದಿಲ್ಲ, ಇದನ್ನು ಪಾಸ್ ಮಾಡೋದಿಲ್ಲ ನಾನು ಅಂತ ಹೇಳ್ತಾರೆ. ರಾಜೀವ್ ಗಾಂಧಿ ತಡಪಡಾಯಿಸ್ಲಿಕ್ಕೆ ಶುರು ಮಾಡ್ತಾರೆ. ಏನಿದು ಇಂಥ ಬಿಲ್ಲು ಭಾಳ ಇಂಪಾರ್ಟೆಂಟ್, ದೇಶದ ಭದ್ರತೆಯನ್ನು ಮಾಡ್ತೀವಿ, ಯಾರು ಏನು ಪತ್ರ ಬರೀತಾ ಇದ್ದಾರೆ ಸರ್ಕಾರಕ್ಕೆ ಗೊತ್ತಾಗಬೇಕು, ನಮ್ಮ ವಿರುದ್ಧ ಸಂಚು ನಡೀತಾ ಇದ್ದಾರೆ ನಮ್ಗೆ ಗೊತ್ತಾಗೋದು ಹೆಂಗೆ ಅಂತ ಆರ್ಗ್ಯುಮೆಂಟ್ ಮಾಡ್ತಾರೆ. ಇವ್ರು ಹೇಳ್ತಾರೆ, ಜೈಲ್ ಸಿಂಗ್ ಅವ್ರು ಹೇಳ್ತಾರೆ, ಆ ರೀತಿ ಪಾಸ್ ಮಾಡಲಿಕ್ಕೆ ಬರೋದಿಲ್ಲ, ನೀವು ವ್ಯಕ್ತಿಯ ಹಕ್ಕನ್ನು ಕಿತ್ಕೋತಾ ಇದ್ದೀರಿ, ನೀವು ನಾನು ಪಾಸ್ ಮಾಡೋದಿಲ್ಲ ಅಂತಾರೆ. ಅಂಥ ಬಿಲ್ಲನ್ನು ಪಾಸ್ ಮಾಡಲಿಕ್ಕೆ ಈಗ ಅವಕಾಶ ಮಾಡಿಕೊಟ್ಟಂಗೆ ಆಯಿತು ದ್ವಿಸದಸ್ಯ ಪೀಠ. 3 ತಿಂಗಳಲ್ಲಿ ಕಳಿಸ್ಲಿಲ್ಲ ದ್ರೌಪದಿ ಮುರ್ಮು ಅವರು ಅಂದರೆ ಪಾಸ್ ಆಗಿದೆ ಅಂತ ತಿಳ್ಕೊಂಡ್ಬಿಡ್ಬೇಕು. ಅದನ್ನು ಈಗ ವಿಚಾರಣೆಗೆ ತೊಗೊಂಡಿದ್ದಾರೆ ಸಂವಿಧಾನ ಪೀಠದಲ್ಲಿ. ಎಲ್ಲಿಯಾದರೂ ಈ ರೀತಿಯಾದಂಥ ವಿಚಾರಗಳ ಕುರಿತು ವಿಚಾರಣೆ ಮಾಡಲಿಕ್ಕೆ ಸಮಯವನ್ನು ಕೋರ್ಟ್ ಕೊಡುತ್ತಾ? ಯಾವಾಗಲೂ ಇವರು ಒಂದು ಪಾಯಿಂಟ್ ಹೇಳ್ತಾರೆ, ಏನು ಅನುಚ್ಛೇದ ನಂಬರ್ 142 ಪ್ರಕಾರ ಯಾವುದೇ ಒಂದು ಸಂವಿಧಾನಿಕವಾದ ಯಾವುದೇ ಒಂದು ಕಾಯ್ದೆಯನ್ನು ಅಥವಾ ಯಾವುದೇ ಒಂದು ತೀರ್ಮಾನವನ್ನು ವ್ಯಾಖ್ಯಾನ ಮಾಡುವುದರಲ್ಲಿ ಅವರಿಗೆ ಅಡಿಷ್ನಲ್ ಪವರ್ ಇದೆ, ಹೆಚ್ಚುವರಿ ಅಧಿಕಾರವನ್ನು ಸುಪ್ರೀಂ ಕೋರ್ಟ್ಗೆ ನ್ಯಾಯಾಂಗಕ್ಕೆ ಕೊಡಲಾಗಿದೆ ಅಂತಿದೆ. ಅದರರ್ಥ ನೀವು ಬೇರೆಯವರ ಅಧಿಕಾರವನ್ನು ಕಿತ್ಕೊಳ್ಳೋದಲ್ಲ ಅಥವಾ ಬೇರೆಯವ್ರ ಮೇಲೆ ದಬಾವಣೆ ಮಾಡೋದಲ್ಲ. ಈಗ ಉದಾಹರಣೆಗೆ ಯಾವುದೋ ಒಂದು ಕೆಲಸವನ್ನು ಪೊಲೀಸ್ ಆಫೀಸರ್ ಮಾಡೋದಿಲ್ಲ, ಸುಪ್ರೀಂ ಕೋರ್ಟ್ ತಾಕೀತು ಮಾಡುತ್ತೆ, ಏನು ಮಾಡ್ತಾ ಇದೆ ಗೃಹ ಸಚಿವಾಲಯ, 30 ದಿವಸದೊಳಗಡೆ ನಮಗೆ ರಿಪೋರ್ಟ್ ಮಾಡುವಂಥದ್ದು. ಸರಿ ಇದೆ, ಅದು ಬ್ಯೂರೋಕ್ರಾಟ್ಸು, ಅವರಿಂದ ಕೆಲಸ ತೆಗಿಬೇಕು, ಕೋರ್ಟ್ಗೂ ಅವಕಾಶ ಇದೆ. ನೀವು ಸಾಂವಿಧಾನಿಕ ಹುದ್ದೆಯಲ್ಲಿರೋರಿಗೆ ನೀವು ಈ ರೀತಿ ದಬಾವಣೆ ಮಾಡಲಿಕ್ಕೆ ಶುರು ಮಾಡಿಬಿಟ್ರೆ, ಮತ್ತು ನೀವೇ ಸಂವಿಧಾನವನ್ನು ತಿದ್ದು, ಈ ಒಂದು ವೇಳೆ ಹಿಂಗೆ ರಾಷ್ಟ್ರಪತಿಯವ್ರಿಗೂ ಮತ್ತು ರಾಜ್ಯಪಾಲರಿಗೆ ಗಡುವು ವಿಧಿಸ್ಬೇಕಂದ್ರೆ ಯಾರು ವಿಧಿಸಬೇಕು? ಅಗೇನದು ಎಲ್ಲಿ ಬರಬೇಕು? ಸಂಸತ್ತಿನಲ್ಲಿ ಮಂಡನೆ ಆಗಬೇಕು, ಅಲ್ಲಿ ತಿದ್ದುಪಡಿ ಆಗಬೇಕು. ಇನ್ನು ಮುಂದೆ ಯಾವುದೇ ಫೈಲ್ ಬಂದರೆ ರಾಜ್ಯಪಾಲರು 3 ತಿಂಗಳು 6 ತಿಂಗಳಲ್ಲಿ ವಿಲೇವಾರಿ ಮಾಡಿ ಇದು ರಾಷ್ಟ್ರಪತಿ ಕಳಿಸಿ, ರಾಷ್ಟ್ರಪತಿಯವರು ಕೂಡ ಇದಕ್ಕೊಂದು ಗಡುವನ್ನು ಇಟ್ಕೊಂಡು ಮಾಡಬಹುದು, ಅದನ್ನ ಒಪ್ಕೋಬೇಕವರು. ಅದಾದಮೇಲೆ ರಾಷ್ಟ್ರಪತಿಯವ್ರ ಅಂಕಿತನೂ ಆಗಬೇಕು ಅದಕ್ಕೆ. ಆದರೆ ಸ್ವತಃ ಸುಪ್ರೀಂ ಕೋರ್ಟ್ನ, ಅದು ಏನು ಸಂವಿಧಾನ ಪೀಠ ಅಲ್ಲ, ದ್ವಿಸದಸ್ಯ ಪೀಠ, ಅದು ಈ ರೀತಿಯಾದಂಥ ತೀರ್ಪು ಕೊಟ್ಟು ಸಂವಿಧಾನಿಕ ತಿದ್ದುಪಡಿಯನ್ನು ಸುಪ್ರೀಂ ಕೋರ್ಟ್ ಮಾಡಲಿಕ್ಕೆ ಶುರು ಮಾಡಿದರೆ, ನಾಳೆ ಯಾವ ಕಾರಣಕ್ಕಾಗಿ ಜನಪ್ರತಿನಿಧಿಗಳಿಗಿರಬೇಕು, ಯಾಕೆ ಸಂಸತ್ತನ್ನು ನಡೆಸಬೇಕು, ಯಾಕೆ ರಾಜ್ಯಸಭೆಯನ್ನು ನಡೆಸಬೇಕು? ಈಗ ರಾಜ್ಯಸಭೆ ವಿಚಾರದಲ್ಲೂ ತೆಗೆದುಕೊಳ್ಳಿ, ರಾಜ್ಯಸಭೆಯಲ್ಲಿ ಬಂದು ಕೂತ್ಕೊಂಡಿರುವಂಥ ರಾಜ್ಯಸಭಾ ಸದಸ್ಯರು ಜನರಿಂದ ಆಯ್ಕೆ ಆದವರಲ್ಲ ಅವರು. ಆದರೆ ಅವ್ರನ್ನ ಆಯ್ಕೆ ಮಾಡೋರು ಯಾರು? ಯಾವುದೋ ಒಂದು ಪಕ್ಷದಿಂದ ಅವರು ಆಯ್ಕೆ ಆಗಿರ್ತಾರೆ. ಅಪಕ್ಷ ಹೆಂಗೆ ಬರುತ್ತೆ? ಜನರಿಂದ ಆಯ್ಕೆಯಾದಂಥ ಪ್ರತಿನಿಧಿಗಳು ಆ ರಾಜ್ಯಸಭಾ ಸದಸ್ಯರನ್ನ ನೇಮಕಾತಿ ಮಾಡಿರ್ತಾರೆ, ನಾಮಕರಣ ಮಾಡಿರ್ತಾರೆ. ಅಂದಮೇಲೆ ಅವರು ಜನಪ್ರತಿನಿಧಿಗಳಿಂದ ಆಯ್ಕೆಯಾದ ವ್ಯಕ್ತಿಗಳಲ್ವಾ? ಹೌದು. ಇದು ಈಗ ಚರ್ಚೆ ಆಗ್ತಾ ಇರುವಂಥ ವಿಚಾರ. ಒಂದು ವೇಳೆ ಈಗ ಸುಪ್ರೀಂ ಕೋರ್ಟ್ನವರ ಧೋರಣೆಯನ್ನು ನೋಡಿದರೆ ಇದೇ ಗಡುವು ಇರಿಸೋದು ಸರಿ ಅಂತ ಅವರೇನಾದರೂ ತೀರ್ಪನ್ನು ಕೊಟ್ಟದ್ದೇ ಆದರೆ ಈ ದೇಶಕ್ಕೆ ಭಾಳ ದೊಡ್ಡ ಮಟ್ಟದ ವಿಪತ್ತು ಬರುತ್ತೆ. ಯಾಕೆಂದರೆ ಇಲ್ಲಿ ಕೂತಿರೋರು ಯಾರು ಸಾಮಾನ್ಯವಾದ ಪ್ರವೃತ್ತಿಗಳಲ್ಲ. ಆ ಕಡೆ ಎಮ್ ಕೆ ಸ್ಟಾಲಿನ್ ಇದ್ದಾರೆ, ಅಲ್ಲಿ ನೋಡಿದರೆ ಜಮ್ಮು ಕಾಶ್ಮೀರದಲ್ಲಿ ಅಬ್ದುಲ್ಲಾ ಇದ್ದಾನೆ, ಒಮರ್ ಅಬ್ದುಲ್ಲಾ, ಇಲ್ಲಿ ನೋಡಿದರೆ TMC ಮಮತಾ ಬೇಗಮ್ ಇದ್ದಾರೆ. ಈ ರೀತಿಯವರು ದೇಶವನ್ನೇ ಹೊಡಿಬೇಕು ಅಂತ ಪ್ರತ್ಯೇಕ ಮಾಡ್ಕೋಬೇಕಂತ ಓಡಾಡ್ತಾ ಇರೋ ಜನ ಇದ್ದಾರೆ. ಇವರು ತಮಿಳ್ನಾಡಿನವ್ರು ಇಲ್ಲಿವರೆಗೂ ಪ್ರತ್ಯೇಕತೆಯನ್ನು ಸಾರ್ಕೊಂಡ್ಬಂದಿರುವಂಥ ಜನ. ದೇಶದ ಭಾಗ ನಾವು ಅಂತ ತಮಗೆ ತಾವು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ತಮಿಳು ಬಿಟ್ಟರೆ ಬೇರೆ ಯಾರು ಇಲ್ಲ ಅಂತಾರೆ. ಹಿಂದಿಯನ್ನೇ ದ್ವೇಷಿಸುವಂಥ ಜನ ಇವರು. ಇನ್ನು ನಾಳೆ ಈ ರೀತಿಯಾದಂಥ ಕಾಯ್ದೆ ಸರಿ ಇದೆ ಅಂತ ಏನಾದರೂ ತೀರ್ಪನ್ನು ಕೊಟ್ಟುಬಿಟ್ರೆ ಸಂವಿಧಾನ ಪೀಠ, ಈ ದೇಶದಲ್ಲಿ ಎಂಥ ದೊಡ್ಡ ಸಂಘರ್ಷ ಆಗ್ಬೋದು ಅನ್ನೋದನ್ನು ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ಏನಾಗುತ್ತೆ? ವಿಚಾರಣೆ ನಡೀತಾ ಇದೆ, ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೀನಿ. ಯಾವುದಾದ್ರೂ ಈ ರೀತಿ ವಿಷಯಗಳು ಬಿಟ್ಟು ಹೋದ ಸಂದರ್ಭದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನನಗಿಂಥ ವಿಷಯವನ್ನು ನೀವು ಮಾತಾಡಿಲ್ಲ ಅಂತ ದಯವಿಟ್ಟು ನೆನಪು ಮಾಡಿಕೊಡಿ. ತುಂಬ ವಿಷಯಗಳಿರೋದ್ರಿಂದ ಎಲ್ಲ ವಿಷಯಗಳನ್ನು ಹೇಳಲಿಕ್ಕೆ ಸಾಧ್ಯ ಆಗಿರಲ್ಲ, ಗೊತ್ತಿರುತ್ತೆ, ಅದ್ರ ವ್ಯಾಖ್ಯಾನ ಮಾಡಲಿಕ್ಕೆ ಆಗಿರೋದಿಲ್ಲ. ದಯವಿಟ್ಟು ನೆನಪು ಮಾಡಿ. ಈಗ ನನಗೆ ನೆನಪು ಮಾಡಿಕೊಟ್ಟಂಥ ನನ್ನ ಸಾಮಾಜಿಕ ಪರಿವಾರದ ಸದಸ್ಯರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.